ಎಲ್ರಿಗೂ ನಮಸ್ಕಾರ. ಇದು ಅಡುಗೆ ಸಮಯ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ರೆಸಿಪಿ ಬಾಳೆಹಣ್ಣಿನ ರಸಾಯನ. ಬನ್ನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಬಾಳೆಹಣ್ಣು, ಫ್ರೆಶ್ ತೆಂಗಿನಕಾಯಿ ತುರಿ, ತುಪ್ಪ, ಬೆಲ್ಲದ ಪುಡಿ, ಜೇನುತುಪ್ಪ ಮತ್ತು ಏಲಕ್ಕಿ ಪುಡಿ. ಇದಿಷ್ಟು ಬಾಳೆಹಣ್ಣಿನ ರಸಾಯನ ಮಾಡಲು ಬೇಕಾದ ಪದಾರ್ಥಗಳು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿವತ್ತು ಏಲಕ್ಕಿ ಬಾಳೆಹಣ್ಣಲ್ಲಿ ರಸಾಯನ ಮಾಡ್ತಾ ಇದ್ದೀನಿ. ಅದಕ್ಕೆ 4 ಬಾಳೆಹಣ್ಣ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಬೌಲ್ಗೆ ಸೇರಿಸಿದ್ದೀನಿ. ನಂತರ ಫ್ರೆಶ್ ತೆಂಗಿನಕಾಯಿ ತುರಿ ಅರ್ಧ ಕಪ್, ಬೆಲ್ಲದ ಪುಡಿ 2 ಟೇಬಲ್ ಸ್ಪೂನ್, ಏಲಕ್ಕಿ ಪುಡಿ ಅರ್ಧ ಟೇಬಲ್ ಸ್ಪೂನ್, 2 ಏಲಕ್ಕಿನ ಸಕ್ಕರೆ ಜೊತೆ ಸೇರಿಸಿ ಕುಟ್ಟಿ ಪುಡಿ ಮಾಡಿಟ್ಟಿದ್ದೆ, ಜೇನುತುಪ್ಪ 2 ಟೇಬಲ್ ಸ್ಪೂನ್, ತುಪ್ಪ ಅರ್ಧ ಟೇಬಲ್ ಸ್ಪೂನ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ದೇವರ ನೈವೇದ್ಯಕ್ಕೆ ಅತಿ ಕಡಿಮೆ ಸಮಯದಲ್ಲಿ ಮಾಡಬಹುದಾದ ರೆಸಿಪಿ ಇದು. ಬಾಳೆಹಣ್ಣಿನ ರಸಾಯನ ರೆಡಿ. ಇವತ್ತಿನ ರೆಸಿಪಿ ಗಸಗಸೆ ಪಾಯಸ. ಹಬ್ಬ ಹರಿದಿನಗಳಲ್ಲಿ ದೇವರ ನೈವೇದ್ಯಕ್ಕೆ ಮತ್ತು ದಿಢೀರಂತ ಗೆಸ್ಟ್ ಬಂದಾಗ ಕ್ವಿಕ್ ಆಗಿ ಮಾಡಬಹುದಾದಂತಹ ಪಾಯಸ ಇದು. ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಬೇಕಾದಂಥ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಗಸಗಸೆ 3 ಟೇಬಲ್ ಸ್ಪೂನ್, ಬೆಲ್ಲ 3/4 ಕಪ್, ಫ್ರೆಶ್ ತೆಂಗಿನಕಾಯಿ ತುರಿ ಅರ್ಧ ಕಪ್, ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿ ಇದು ರುಬ್ಬೋದಕ್ಕೆ, ತುರಿದಿರೋಂಥ ಒಣ ಕೊಬ್ಬರಿ 2 ಟೇಬಲ್ ಸ್ಪೂನ್, ಗೋಡಂಬಿ 2 ಟೇಬಲ್ ಸ್ಪೂನ್, ದ್ರಾಕ್ಷಿ 2 ಟೇಬಲ್ ಸ್ಪೂನ್, ತುಪ್ಪ 2 ಟೇಬಲ್ ಸ್ಪೂನ್, ಅಕ್ಕಿ 1 ಟೇಬಲ್ ಸ್ಪೂನ್, ಏಲಕ್ಕಿ 3. ಇದಿಷ್ಟು ಗಸಗಸೆ ಪಾಯಸ ಮಾಡಲು ಬೇಕಾದ ಪದಾರ್ಥಗಳು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಅಕ್ಕಿ 1 ಟೇಬಲ್ ಸ್ಪೂನ್ ಸೇರಿಸಿ ಕಡಿಮೆ ಉರಿನಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಗಸಗಸೆ ಪಾಯಸಕ್ಕೆ ಅಕ್ಕಿ ಸೇರಿಸೋದ್ರಿಂದ ಪಾಯಸ ಸ್ವಲ್ಪ ಗಟ್ಟಿ ಬರುತ್ತೆ. 1 ರಿಂದ 2 ನಿಮಿಷದವರೆಗೂ ಹುರಿದ ನಂತರ ನಾವು ತಗೊಂಡಂಥ ಗಸಗಸೆ 3 ಟೇಬಲ್ ಸ್ಪೂನ್, 5 ರಿಂದ 6 ಗೋಡಂಬಿ ಮತ್ತು 5 ರಿಂದ 6 ಬಾದಾಮಿ ಸೇರಿಸಿ ಇದನ್ನು ಕೂಡ ಕಡಿಮೆ ಊರಿನಲ್ಲಿ ಡ್ರೈ ರೋಸ್ಟ್ ಮಾಡೋಣ. ಗಸಗಸೆ ಸೀದ್ ಹೋಗಬಾರ್ದು, ಕಹಿ ಬಂದ್ಬಿಡುತ್ತೆ. ಹಾಗಾಗಿ ಗಸಗಸೆನ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಘಮ ಬರ್ತಾ ಇದೆ, ಸ್ಟವ್ ಆಫ್ ಮಾಡೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಇದನ್ನೆಲ್ಲ ಸೇರಿಸ್ಕೊಳ್ಳೋಣ. ಒಣ ಕೊಬ್ಬರಿ 2 ಟೇಬಲ್ ಸ್ಪೂನ್ ಸೇರಿಸೋಣ. ಮೊದಲಿಗೆ ನೀರು ಸೇರಿಸ್ದೇನೆ ಹಾಗೆ ಪುಡಿ ಮಾಡೋಣ. ಈ ರೀತಿ ನುಣ್ಣಗೆ ಪುಡಿ ಆಗಬೇಕು. ಈಗ ನಾವು ತಗೊಂಡಂಥ ಫ್ರೆಶ್ ತೆಂಗಿನಕಾಯಿ ತುರಿ ಅರ್ಧ ಕಪ್ ಸೇರಿಸ್ಕೊಳ್ಳೋಣ. ನಂತರ ಏಲಕ್ಕಿ 3, ಇದಕ್ಕೆ 1/4 ಲೋಟದಷ್ಟು ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಬರೋಣ. ಈ ರೀತಿ ನುಣ್ಣಗೆ ರುಬ್ಬಬೇಕು. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ. ಬೆಲ್ಲ 3/4 ಕಪ್ ಸೇರಿಸೋಣ. ಬೆಲ್ಲಕ್ಕೆ ಸುಮಾರು 1 ಲೋಟದಷ್ಟು ನೀರು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲ ಕರಗಿದ್ರೆ ಸಾಕು, ಪಾಕ ಬರೋದು ಬೇಡ. ಬೆಲ್ಲ ಕರಗಿದೆ, ಸ್ಟವ್ ಆಫ್ ಮಾಡೋಣ. ಈಗ ಯಾವ ಪಾತ್ರೆಯಲ್ಲಿ ಪಾಯಸ ಮಾಡ್ತೀವೋ ಆ ಪಾತ್ರೆಗೆ ತುಪ್ಪ ಸೇರಿಸೋಣ. 2 ಟೇಬಲ್ ಸ್ಪೂನ್ ತುಪ್ಪ ಬಿಸಿಯಾಗಿದೆ. ಗೋಡಂಬಿ 2 ಟೇಬಲ್ ಸ್ಪೂನ್ ಸೇರಿಸಿ ಕಡಿಮೆ ಉರಿನಲ್ಲಿ ಫ್ರೈ ಮಾಡೋಣ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ಒಣ ದ್ರಾಕ್ಷಿ 2 ಟೇಬಲ್ ಸ್ಪೂನ್ ಸೇರಿಸಿ ದ್ರಾಕ್ಷಿ ಉಬ್ಬೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಹೊಂಬಣ್ಣ ಬಂದಿದೆ, ದ್ರಾಕ್ಷಿ ಕೂಡ ಉಬ್ಬಿದೆ. ಈಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಗಸಗಸೆ ಪೇಸ್ಟ್, ಅದನ್ನೆಲ್ಲ ಸೇರಿಸೋಣ. ದ್ರಾಕ್ಷಿ ಮತ್ತು ಗೋಡಂಬಿ ಜೊತೆ ಗಸಗಸೆ ಪೇಸ್ಟ್ ಚೆನ್ನಾಗಿ ಬೆರಿಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಬೆಲ್ಲ ಕರಗಿಸಿದ್ವಲ್ಲ ಅದನ್ನು ಕೂಡ ಸೋಸ್ಬಿಟ್ಟು ಸೇರಿಸೋಣ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಬೆಲ್ಲದ ಬದಲಾಗಿ ಸಕ್ಕರೆ ಉಪಯೋಗಿಸಿ ಕೂಡ ಗಸಗಸೆ ಪಾಯಸ ಮಾಡಬಹುದು. ಆಗಾಗ ಈ ರೀತಿ ತಿರುಗಿಸ್ತಾ ಕುದಿಸೋಣ. ಪಾಯಸ 3 ರಿಂದ 4 ನಿಮಿಷ ಚೆನ್ನಾಗಿ ಕುದಿಬೇಕು.
ಘಮ ಬರ್ತಾ ಇದೆ. ರುಚಿ ರುಚಿಯಾದ ಗಸಗಸೆ ಪಾಯಸ ಸವಿಯಲು ರೆಡಿ. ಗಸಗಸೆ ಪಾಯಸ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು. ಗಸಗಸೆ ಪಾಯಸ ಕುಡಿಯೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ. ಗಸಗಸೆ ದೇಹಕ್ಕೆ ತುಂಬಾ ತಂಪು, ಹಾಗಾಗಿ ಅದರಲ್ಲಿ ಪಾಯಸ ಮಾಡಿ ಕುಡಿಯೋದ್ರಿಂದ ಬಾಯಿ ಹುಣ್ಣು ಕೂಡ ಕಡಿಮೆ ಆಗುತ್ತೆ. ಹಾಗಾಗಿ ವಾರಕ್ಕೆ ಒಮ್ಮೆನಾದ್ರೂ ಈ ರೀತಿ ಗಸಗಸೆ ಪಾಯಸ ಮಾಡಿ ಸೇವಿಸೋದು ಉತ್ತಮ. ಗಸಗಸೆಯಿಂದ ಇನ್ನೂ ಸುಮಾರು ಆರೋಗ್ಯಕರ ಪ್ರಯೋಜನಗಳಿವೆ. ಅದರಲ್ಲಿ 1 ರಿಂದ 2 ಮಾತ್ರ ತಿಳಿಸಿದ್ದೀನಿ. ಇವತ್ತಿನ ರೆಸಿಪಿ ಗೋಲ್ಡನ್ ಮಿಲ್ಕ್ ಅಥವಾ ಅರಿಶಿಣದ ಹಾಲು. ಇನ್ನೇನು ಚಳಿಗಾಲ ಶುರು ಆಗ್ತಾ ಇದೆ. ಶೀತ, ಕೆಮ್ಮು, ಗಂಟ್ಲು ಕೆರೆತ ಸಾಮಾನ್ಯವಾಗಿ ಬರ್ತಾನೆ ಇರುತ್ತೆ. ಅದಕ್ಕಾಗಿ ಈ ರೀತಿ ಅರಿಶಿಣದ ಹಾಲನ್ನು ದಿನಾ ರಾತ್ರಿ ಕುಡಿದು ಮಲಗೋದ್ರಿಂದ ನಮ್ಮ ಆರೋಗ್ಯನ ಕಾಪಾಡ್ಕೋಬಹುದು. ಬನ್ನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನೋಟ್ ಮಾಡ್ಕೊಳ್ಳೋಣ. ಹಾಲು, ಚಕ್ಕೆ, ಅರಿಶಿಣ ಪುಡಿ, ಕಾಳು ಮೆಣಸಿನ ಪುಡಿ, ಹಸಿ ಶುಂಠಿ ಮತ್ತು ಜೇನುತುಪ್ಪ. ಇದಿಷ್ಟು ಗೋಲ್ಡನ್ ಮಿಲ್ಕ್ ಮಾಡಲು ಬೇಕಾದ ಪದಾರ್ಥಗಳು. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 2 ಲೋಟದಷ್ಟು ಹಾಲು ಸೇರಿಸ್ತಾ ಇದ್ದೀನಿ. ಅರಿಶಿಣ ಪುಡಿ 3/4 ಟೇಬಲ್ ಸ್ಪೂನ್, ಚಕ್ಕೆ 1 ಇಂಚು, ಕಾಳು ಮೆಣಸಿನ ಪುಡಿ ಅರ್ಧ ಟೀ ಸ್ಪೂನ್, ಹಸಿ ಶುಂಠಿ ಅರ್ಧ ಟೀ ಸ್ಪೂನ್. ಜಜ್ಜಿಬಿಟ್ಟು ಸೇರಿಸ್ಕೊಳ್ಳಿ, ಅಥವಾ ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಾದರೂ ಸೇರಿಸಬಹುದು. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಸ್ಟವ್ನ ಕಡಿಮೆ ಉರಿನಲ್ಲಿಟ್ಟು ಚೆನ್ನಾಗಿ ಕುದಿಸೋಣ ಹಾಲನ್ನ. ಹಸಿ ಶುಂಠಿ ಬದಲಿಗೆ ಒಣಗಿರೋ ಶುಂಠಿ ಬೇಕಾದರೂ ಕುಟ್ಟಿ ಪುಡಿ ಮಾಡಿ ಸೇರಿಸಬಹುದು. ಉಕ್ಕು ಬಂದರೆ ಆಗಾಗ ಈ ರೀತಿ ತಿರುಗಿಸ್ತಾ ಇರಿ. ಅರಿಶಿಣ, ಚಕ್ಕೆ, ಶುಂಠಿ, ಮೆಣಸಿನ ಪುಡಿ ಇದ್ರದ್ದೆಲ್ಲದು ಫ್ಲೇವರ್ ಹಾಲಿಗೆ ಚೆನ್ನಾಗಿ ಹಿಡಿಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸೋಣ. ಕಷಾಯ ಮಾಡೋದು ಕಷ್ಟ ಅನ್ನೋರು ಕೂಡ ಈ ರೀತಿ ಅರಿಶಿಣ ಹಾಲನ್ನು ಸುಲಭವಾಗಿ ಮಾಡ್ಕೋಬಹುದು. ಅರಿಶಿಣ ಹಾಲಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರುತ್ತೆ. ಅರಿಶಿಣ ಹಾಲು ಕುಡಿಯೋದ್ರಿಂದ ಸ್ಕಿನ್ ಗ್ಲೋ ಬರುತ್ತೆ. ಬೆಸ್ಟ್ ಇಮ್ಯುನಿಟಿ ಬೂಸ್ಟರ್ ಅಂತಾನೆ ಹೇಳ್ಬೋದು. ನಮ್ಮ ದೇಹದಲ್ಲಿರುವಂತ ವಿಷಕಾರಿ ಅಂಶಗಳನ್ನ ಹೊರಗೆ ಹಾಕೋ ಕೂಡ ಸಹಾಯ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆ ಕೂಡ ಸಹಾಯ ಮಾಡುತ್ತೆ. ಈಗ ಹಾಲನ್ನ ಸೋಸ್ಕೊಳ್ಳೋಣ. ಜೇನುತುಪ್ಪದ ಬದಲಿಗೆ ಕೆಂಪು ಕಲ್ಸಕ್ರೆನಾದ್ರೂ ಸೇರಿಸಬಹುದು ಅಥವಾ ಬೆಲ್ಲ ಕೂಡ ಸೇರಿಸಬಹುದು. ಕಲ್ಸಕ್ರೆ ಅಥವಾ ಬೆಲ್ಲ ಸೇರಿಸೋದಾದ್ರೆ ಅರಿಶಿನ, ಪೆಪ್ಪರ್ ಪೌಡರ್ ಇದನ್ನ ಸೇರಿಸುವಾಗ್ಲೇನೆ ಬೆಲ್ಲ ಅಥವಾ ಕೆಂಪು ಕಲ್ಸಕ್ರೆ ಸೇರಿಸಿ ಕುದಿಸ್ಕೋಬೇಕು. ನಾನು ಜೇನುತುಪ್ಪ ಬಳಸ್ತಾ ಇರೋದ್ರಿಂದ ಹಾಲು ಸ್ವಲ್ಪ ಬೆಚ್ಚಗಾದ್ಮೇಲೆ ಸೇರಿಸ್ತಾ ಇದ್ದೀನಿ. ಬೆಸ್ಟ್ ಇಮ್ಯುನಿಟಿ ಬೂಸ್ಟರ್ ಅರಿಶಿಣ ಹಾಲು ತಯಾರಿದೆ. ಇದನ್ನ ಮಕ್ಕಳಿಗೆ ಕೂಡ ಕೊಡಬಹುದು. ಡೈಲಿ ಕುಡಿದ್ರೂ ಏನು ತೊಂದರೆ ಇಲ್ಲ. ಮಕ್ಕಳಿಗೆ ಕೊಡೋದಾದ್ರೆ ಕಾಳು ಮೆಣಸಿನ ಪುಡಿ ಕಡಿಮೆ ಪ್ರಮಾಣದಲ್ಲಿ ಸೇರಿಸ್ಕೊಳ್ಳಿ. ದಿನಾ ರಾತ್ರಿ ಅರಿಶಿಣ ಹಾಲು ಕುಡಿದು ಮಲಗೋದ್ರಿಂದ ನಿದ್ದೆ ಚೆನ್ನಾಗಿ ಬರುತ್ತೆ. ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಬರುವಂತ ಶೀತ, ನೆಗಡಿ, ಕೆಮ್ಮು, ಗಂಟ್ಲು ಕೆರೆತ ಈ ರೀತಿ ಆರೋಗ್ಯ ಸಮಸ್ಯೆಗಳಿಗೆ ಬೆಸ್ಟ್ ಮೆಡಿಸಿನ್ ಅಂತಾನೆ ಹೇಳ್ಬೋದು. ಇವತ್ತಿನ ರೆಸಿಪಿ ಕ್ಯಾರೆಟ್ ಹಲ್ವಾ. ಬನ್ನಿ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. ಕ್ಯಾರೆಟ್ ತುರಿ, ಹಾಲು, ತುಪ್ಪ, ಸಕ್ಕರೆ, ಖೋವಾ, ಬಾದಾಮಿ ಮತ್ತು ಗೋಡಂಬಿ, ಏಲಕ್ಕಿ ಪುಡಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಮೊದಲಿಗೆ ಒಲೆ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಅದಕ್ಕೆ 3 ರಿಂದ 4 ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪ ಬಿಸಿಯಾಗಿದೆ. ಫ್ಲೇಮ್ನ ಲೋ ಅಲ್ಲಿ ಇಟ್ಕೊಂಡು 10 ಗೋಡಂಬಿ ಮತ್ತು 10 ಬಾದಾಮಿನ ಕಟ್ ಮಾಡಿ ಸೇರಿಸಿ 1 ರಿಂದ 2 ನಿಮಿಷ ಫ್ರೈ ಮಾಡ್ತೀನಿ ಕಡಿಮೆ ಉರಿನಲ್ಲಿ. ಗೋಲ್ಡನ್ ಬ್ರೌನ್ ಆಗಿದೆ. ಇದನ್ನ ಒಂದು ಪ್ಲೇಟಿಗೆ ಎತ್ತಿಟ್ಕೋತೀನಿ. ಈಗ ಅದೇ ತುಪ್ಪಕ್ಕೆ ಅರ್ಧ ಕೆಜಿ ಕ್ಯಾರೆಟ್ನ ನೀಟಾಗಿ ತೊಳೆದು ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೆ, ಅದನ್ನ ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ನ ಸ್ವಲ್ಪ ದಪ್ಪದಾಗೆ ತುರಿದಿಟ್ಕೋಬೇಕು ಫ್ರೆಂಡ್ಸ್. ಈಗ ಉರಿನ ಮೀಡಿಯಂನಲ್ಲಿ ಇಟ್ಕೊಂಡು 5 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಈಗ ಅರ್ಧ ಲೀಟರ್ ಹಾಲು ಸೇರಿಸ್ತಾ ಇದ್ದೀನಿ. ಈ ಕಪ್ ಅಳತೆಯಲ್ಲಿ 3 ಕಪ್ ಆಗಿದೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮೀಡಿಯಂ ಮತ್ತು ಲೋ ಮಧ್ಯದಲ್ಲಿ ಇಟ್ಕೊಂಡು ಉರಿನ ಇದು ಕುದಿಯೋದಕ್ಕೆ ಬಿಡಬೇಕು. ಆಗಾಗ ತಳ ಒತ್ತೋಗದೆ ಇರೋ ಥರ ಸೌಟ್ನಲ್ಲಿ ತಿರುಗಿಸ್ತಾ ಇರಬೇಕು. ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೇಯೋದಕ್ಕೆ 10 ರಿಂದ 15 ನಿಮಿಷ ತಗೊಳುತ್ತೆ. ಹಾಲಿನ ಪ್ರಮಾಣ ಎಲ್ಲ ಕಡಿಮೆ ಆಗ್ತಾ ಬರುತ್ತೆ.
ಮತ್ತು ಗಟ್ಟಿ ಆಗ್ತಾ ಬರುತ್ತೆ. ಕ್ಯಾರೆಟ್ ಚೆನ್ನಾಗಿ ಬೆಂದಿದೆ. ಹಾಲಿನ ಪ್ರಮಾಣ ಎಲ್ಲ ಕಡಿಮೆ ಆಗಿದೆ. ಈಗ 1/4 kg ಸಕ್ಕರೆ ಸೇರಿಸ್ತಾ ಇದ್ದೀನಿ. ಈ ಕಪ್ ಅಳತೆಯಲ್ಲಿ 1 ಕಪ್ ಆಗಿದೆ. ಸಿಹಿ ಜಾಸ್ತಿ ಬೇಕು ಅನ್ನೋರಾದರೆ ಇನ್ನೂ 2 ಟೇಬಲ್ ಸ್ಪೂನ್ ಸಕ್ಕರೆನ ಜಾಸ್ತಿ ಸೇರಿಸ್ಕೋಬಹುದು. ನಾನು ಮಾಡ್ತಾ ಇರೋದು ಮೀಡಿಯಮ್ ಆಗಿದೆ. ಸಕ್ಕರೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದು ಸಕ್ಕರೆ ಎಲ್ಲ ಕರಗೋದಕ್ಕೆ 5 ನಿಮಿಷ ತಗೊಳುತ್ತೆ. ಕಡಿಮೆ ಊರಿನಲ್ಲೇ ಬೇಯಿಸಬೇಕು. ಸಕ್ಕರೆ ಎಲ್ಲ ಕರಗಿದೆ. ಸೈಡಲ್ಲೆಲ್ಲ ತುಪ್ಪ ಬಿಡ್ತಾ ಬರುತ್ತೆ. ಈಗ ಅರ್ಧ ಕಪ್ ಖೋವಾ ಸೇರಿಸ್ತಾ ಇದ್ದೀನಿ ಮತ್ತು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಪುಡಿ ಮಾಡಿ ಇಟ್ಕೊಂಡಿದ್ದಂತಹ ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಖೋವಾ ಸಿಗಲಿಲ್ಲ ಅಂದರೂ ಪರವಾಗಿಲ್ಲ, ಬರೀ ಹಾಲಲ್ಲಿ ಕೂಡ ಮಾಡ್ಕೋಬೋದು. ಖೋವಾ ಎಲ್ಲ ಕರಗಿದೆ. ಈಗ ಹುರಿದಿಟ್ಟಂತಹ ಗೋಡಂಬಿ ಮತ್ತು ಬಾದಾಮಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಕ್ಯಾರೆಟ್ ಹಲ್ವಾ ಸವಿಯಲು ರೆಡಿ. ಮಕ್ಕಳಿಂದ ದೊಡ್ಡವರವರೆಗೂ ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಇದು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ರೆಸಿಪಿ ಬೆಲ್ಲದ ಕಾಯಿ ಬರ್ಫಿ. ಬನ್ನಿ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. ಫ್ರೆಶ್ ತೆಂಗಿನಕಾಯಿ ತುರಿ, ಬೆಲ್ಲ, ತುಪ್ಪ, ಏಲಕ್ಕಿ ಪುಡಿ, ಗಸಗಸೆ ಮತ್ತು ಹಾಲಿನ ಪುಡಿ. ಇದಿಷ್ಟು ಬೆಲ್ಲದ ಕಾಯಿ ಮಿಠಾಯಿ ಮಾಡಲು ಬೇಕಾದ ಸಾಮಗ್ರಿಗಳು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. 4 ಕಪ್ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಅದನ್ನು 2 ಬ್ಯಾಚ್ಗಳಲ್ಲಿ ಗ್ರೈಂಡ್ ಮಾಡ್ಕೊಳ್ಳೋಣ. ಮೊದಲಿಗೆ 2 ಕಪ್ ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರ್ಗೆ ಸೇರಿಸಿ ತರಿಯಾಗಿ ರುಬ್ಕೊಂಬರೋಣ. ತುಂಬ ನುಣ್ಣಗೆ ರುಬ್ಬಾರ್ದು ಫ್ರೆಂಡ್ಸ್. ಈ ರೀತಿ ತರಿಯಾಗಿ ಇದ್ರೆ ಸಾಕು. ನಂತರ ಮಿಕ್ಸಿ ಜಾರ್ಗೆ ಇನ್ನು 2 ಕಪ್ ತೆಂಗಿನಕಾಯಿ ತುರಿ ಸೇರಿಸಿ ಇದನ್ನು ಕೂಡ ತರಿಯಾಗಿ ರುಬ್ಕೊಂಬರೋಣ. ಎರಡು ಕಪ್ನಷ್ಟು ಅಳತೆಯಲ್ಲಿ ಕಪ್ಪು ಬೆಲ್ಲದ ಪುಡಿ ತೊಗೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಸೇರಿಸಿ 4 ರಿಂದ 5 ಟೇಬಲ್ ಸ್ಪೂನ್ ನೀರು ಸೇರಿಸಿ ಬೆಲ್ಲ ಕರಗಿಸ್ಕೊಳ್ಳೋಣ. ಜಾಸ್ತಿ ನೀರು ಹಾಕಿದ್ರೆ ಕಾಯಿ ಜೊತೆ ಸೇರಿಸಿ ಮಿಕ್ಸ್ ಮಾಡುವಾಗ ತುಂಬ ಟೈಮ್ ತಗೊಳುತ್ತೆ. ಅದಕ್ಕೆ 4 ರಿಂದ 5 ಟೇಬಲ್ ಸ್ಪೂನ್ ನೀರು ಸಾಕು. ಕಡಿಮೆ ಊರಿನಲ್ಲೇ ಬೆಲ್ಲನ ಕರಗಿಸ್ಕೊಳ್ಳೋಣ. ಬೆಲ್ಲ ಎಲ್ಲ ಕರಗಿದೆ. ಒಲೆ ಮೇಲೆ ಒಂದು ದಪ್ಪ ತಳದ ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಗಸಗಸೆ ಸೇರಿಸಿ ಕಡಿಮೆ ಊರಿನಲ್ಲೇ 1 ರಿಂದ 2 ನಿಮಿಷ ಫ್ರೈ ಮಾಡೋಣ. ಇದಾಗಿದೆ, ಎತ್ತಿಟ್ಕೊಳ್ಳೋಣ. ಈಗ ಅದೇ ಫ್ರೈಯಿಂಗ್ ಪ್ಯಾನ್ಗೆ 3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸೋಣ. ತುಪ್ಪ ಕರಗಿದೆ. ಈಗ ತೆಂಗಿನಕಾಯಿ ತುರಿ 4 ಕಪ್ ಸೇರಿಸಿ ಕಡಿಮೆ ಊರಿನಲ್ಲೇ ಚೆನ್ನಾಗಿ ಫ್ರೈ ಮಾಡೋಣ. ಇದು ಸುಮಾರು 4 ರಿಂದ 5 ನಿಮಿಷದವರೆಗೂ ಹುರಿಬೇಕಾಗುತ್ತೆ. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು. ಇದೇನಾದರೂ ಡ್ರೈ ಅನಿಸಿದ್ರೆ ಇನ್ನೊಂದು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ. ತೆಂಗಿನಕಾಯಿನಲ್ಲಿರೋ ಹಸಿ ಅಂಶ ಎಲ್ಲ ಹೋಗಿದೆ. ಈಗ 2 ಕಪ್ ಅಷ್ಟು ಬೆಲ್ಲ ಕರಗಿಸಿದ್ವಲ್ಲ ಅದನ್ನು ಶೋಧಿಸಿ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ರೀತಿ ಬೆಲ್ಲ ಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಇದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ. ಈಗ 2 ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಪೌಡರ್ನ ಸೇರಿಸೋಣ. ಹಾಲಿನ ಪುಡಿ ಸೇರಿಸೋದ್ರಿಂದ ಬರ್ಫಿ ತುಂಬ ಟೇಸ್ಟಿಯಾಗಿ ಮತ್ತು ಸಾಫ್ಟಾಗಿ ಬರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡೋಣ. 3 ಏಲಕ್ಕಿನ ಸ್ವಲ್ಪ ಸಕ್ಕರೆ ಸೇರಿಸಿ ಕುಟ್ಟಿಟ್ಟಿದ್ದೆ, ಅದನ್ನು ಸೇರಿಸೋಣ. ಮತ್ತು ಗಸಗಸೆ 1 ಟೇಬಲ್ ಸ್ಪೂನ್ ಸೇರಿಸೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಗಸಗಸೆ ಸೇರಿಸೋದ್ರಿಂದ ಬರ್ಫಿ ಟೇಸ್ಟಿಯಾಗಿ ಆಗುತ್ತೆ. ಕಾಯಿ ಕೂಡ ತಳ ಬಿಡಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಕೈಗೆ ಸ್ವಲ್ಪ ನೀರು ಹತ್ಕೊಂಡು ಈ ರೀತಿ ಉಂಡೆ ಮಾಡಬೇಕು. ಕೈಗೆ ಅಂಟಬಾರ್ದು, ಉಂಡೆ ಮಾಡೋಕ್ಕೆ ಬರಬೇಕು. ಹಾಗಾಯಿತು ಅಂತಂದರೆ ಇದು ಸರಿಯಾದ ಹದ ಬರ್ಫಿ ಮಾಡೋದಕ್ಕೆ. ಒಂದು ಪ್ಲೇಟ್ಗೆ ತುಪ್ಪ ಸವರಿ ಇಟ್ಕೋಬೇಕು. ಈ ರೀತಿ ಈ ಮಿಶ್ರಣನ ತುಪ್ಪ ಸವರಿಟ್ಟಿರೋಂಥ ಪ್ಲೇಟಿಗೆ ಹಾಕಿ ಈ ಥರ ಫ್ಲ್ಯಾಟ್ ಮಾಡ್ಕೋಬೇಕು. ಇದು ಸೆಟ್ ಆಗೋದಕ್ಕೆ ಸುಮಾರು 2 ಗಂಟೆಗಳ ಕಾಲ ತಗೊಳುತ್ತೆ. ಅರ್ಧ ಗಂಟೆಯ ನಂತರ ಸ್ವಲ್ಪ ಹಸಿ ಇರುವಾಗಲೇ ಒಂದು ಚಾಕುಗೆ ತುಪ್ಪ ಸವರ್ಕೊಂಡು ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಸ್ವಲ್ಪ ಮಾರ್ಕ್ ಮಾಡ್ಕೋಬೇಕು ಫ್ರೆಂಡ್ಸ್.
ಅದು ಪೂರ್ತಿ ಸೆಟ್ ಆದಮೇಲೆ ಕಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇದನ್ನು ಫ್ರಿಜ್ನಲ್ಲಿ ಇಡಬಾರ್ದು, ನೀರು ಬಿಟ್ಕೊಂಡ್ಬಿಡುತ್ತೆ. ಹಾಗೆ ಆಚೆನೆ ಸೆಟ್ ಆಗೋದಕ್ಕೆ ಬಿಡಬೇಕು. 2 ಗಂಟೆಗಳು ಆಗಿದೆ. ಬರ್ಫಿನ ಕಟ್ ಮಾಡೋಣ. ಈ ರೀತಿ ಬೆಲ್ಲದ ಕಾಯಿ ಮಿಠಾಯಿ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ. ಇದು ಮಾಡೋದಕ್ಕೆ 20ರಿಂದ 25 ನಿಮಿಷ ಬೇಕಾಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇವತ್ತಿನ ರೆಸಿಪಿ ಶಾವಿಗೆ ಪಾಯಸ. ಬನ್ನಿ ಇದಕ್ಕೆ ಬೇಕಾದಂಥ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. ಸಕ್ಕರೆ, ಶಾವಿಗೆ, ಹಾಲು, ತುಪ್ಪ, ಒಣ ದ್ರಾಕ್ಷಿ, ಕೇಸರಿ, ಗೋಡಂಬಿ, ಬಾದಾಮ್ ಪೌಡರ್, ಏಲಕ್ಕಿ ಪುಡಿ. ಇದಿಷ್ಟು ಶಾವಿಗೆ ಪಾಯಸ ಮಾಡಲು ಬೇಕಾದ ಪದಾರ್ಥಗಳು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. ಪ್ಯಾನ್ ಬಿಸಿಯಾಗಿದೆ. ಇದಕ್ಕೆ ತುಪ್ಪ 2 ಟೇಬಲ್ ಸ್ಪೂನ್ ಸೇರಿಸೋಣ. ತುಪ್ಪ ಬಿಸಿಯಾಗಿದೆ. ಗೋಡಂಬಿ 2 ಟೇಬಲ್ ಸ್ಪೂನ್ ಸೇರಿಸಿ ಹುರ್ಕೊಳ್ಳೋಣ, ಸ್ವಲ್ಪ ಕೆಂಪಾಗೋವರೆಗೂ. ಒಣ ದ್ರಾಕ್ಷಿ 2 ಟೇಬಲ್ ಸ್ಪೂನ್ ಸೇರಿಸಿ ಚೆನ್ನಾಗಿ ಫ್ರೈ ಮಾಡೋಣ. ದ್ರಾಕ್ಷಿ ಉಬ್ಬಬೇಕು, ಗೋಡಂಬಿ ಹೊಂಬಣ್ಣ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ. ಈಗ ಅದೇ ಪ್ಯಾನ್ಗೆ ಶಾವಿಗೆ 1 ಕಪ್ ಸೇರಿಸಿ ಕಡಿಮೆ ಉರಿನಲ್ಲಿ ಇಟ್ಕೊಂಡು 2ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ಶಾವಿಗೆ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಅರ್ಧ ಲೀಟರ್ ಬಿಸಿ ಹಾಲನ್ನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಫ್ಲೇಮ್ನ ಮೀಡಿಯಮ್ನಲ್ಲಿಟ್ಟು ಶಾವಿಗೆನ ಹಾಲಲ್ಲೇ 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸೋಣ. ಶಾವಿಗೆ ಚೆನ್ನಾಗಿ ಬೆಂದ್ಮೇಲೆ ಸಕ್ಕರೆ ಸೇರಿಸ್ಬೇಕು. ಲಿಡ್ ಕ್ಲೋಸ್ ಮಾಡಿ ಬೇಯಿಸಬಾರ್ದು. ಆಗಾಗ ಈ ರೀತಿ ಸೌಟಿಂದ ತಿರುಗಿಸ್ತಾ ಇರಬೇಕು. ಈಗ ಶಾವಿಗೆ ಚೆನ್ನಾಗಿ ಬೆಂದಿದೆ. ಸಕ್ಕರೆ ಅರ್ಧ ಕಪ್ ಸೇರಿಸಿ ಮಿಕ್ಸ್ ಮಾಡೋಣ. ಸಕ್ಕರೆ ಸೇರಿಸಿದ ನಂತರ 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಆಗ ಸಿಹಿ ಚೆನ್ನಾಗಿ ಹಿಡಿಯುತ್ತೆ ಶಾವಿಗೆಗೆ. ಸಿಹಿ ನಿಮ್ಮ ರುಚಿಗೆ ಅನುಸಾರ ಹಾಕೋಬೋದು. ಈಗ ಬಾದಾಮ್ ಪೌಡರ್ 2 ಟೇಬಲ್ ಸ್ಪೂನ್, 8ರಿಂದ 10 ಕೇಸರಿನ ಹಾಲಲ್ಲಿ ಸೇರಿಸಿ ನೆನೆಸಿದ್ದೆ, ಇದನ್ನು ಕೂಡ ಸೇರಿಸೋಣ. 3 ಕುಟ್ಟಿದ ಏಲಕ್ಕಿ ಪುಡಿ ಮತ್ತು ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಮತ್ತು ಗೋಡಂಬಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ರುಚಿಯಾದ ಶಾವಿಗೆ ಪಾಯಸ ಸವಿಯಲು ರೆಡಿ. ತುಂಬ ಸುಲಭವಾಗಿ 10ರಿಂದ 15 ನಿಮಿಷದಲ್ಲೇ ಮಾಡಬಹುದಾದಂಥ ಪಾಯಸ ಇದು. ಇವತ್ತಿನ ರೆಸಿಪಿ ಹೆಸರುಬೇಳೆ ಪಾಯಸ. ಬನ್ನಿ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. ಹೆಸರುಬೇಳೆ, ಬೆಲ್ಲ, ತೆಂಗಿನಕಾಯಿ ತುರಿ, ಗಸಗಸೆ, ತುಪ್ಪ, ಬಾದಾಮ್ ಪೌಡರ್ ಇದು ಆಪ್ಷನಲ್, ಹಾಲು, ಗೋಡಂಬಿ, ಏಲಕ್ಕಿ ಮತ್ತು ಒಣ ದ್ರಾಕ್ಷಿ. ಇದಿಷ್ಟು ಹೆಸರುಬೇಳೆ ಪಾಯಸ ಮಾಡಲು ಬೇಕಾದ ಸಾಮಗ್ರಿಗಳು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಲೆ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ ಇಟ್ಕೊಂಡು ಗಸಗಸೆ 2 ಟೇಬಲ್ ಸ್ಪೂನ್ ಸೇರಿಸಿ ಕಡಿಮೆ ಉರಿನಲ್ಲೇ ಸುಮಾರು 2 ನಿಮಿಷಗಳ ಕಾಲ ಒಂದು ಘಮ ಬರೋವರೆಗೂ ಫ್ರೈ ಮಾಡೋಣ. ಯಾವುದು ಸೀದ್ ಹೋಗಬಾರ್ದು ಫ್ರೆಂಡ್ಸ್. ಇದನ್ನು ಎತ್ತಿಟ್ಕೊಳ್ಳೋಣ. ನಂತರ ಅದೇ ಫ್ರೈಯಿಂಗ್ ಪ್ಯಾನ್ಗೆ ನಾವು ತಗೊಂಡಂಥ 1 ಕಪ್ ಹೆಸರುಬೇಳೆ ಸೇರಿಸಿ ಫ್ರೈ ಮಾಡೋಣ ಕಡಿಮೆ ಉರಿನಲ್ಲೇ. ಇದನ್ನು 3ರಿಂದ 4 ನಿಮಿಷದವರೆಗೂ ಘಮ ಬರೋವರೆಗೂ ಫ್ರೈ ಮಾಡೋಣ. ಹೆಸರುಬೇಳೆ ಯಾವುದು ಸೀದ್ ಹೋಗಬಾರ್ದು ಫ್ರೆಂಡ್ಸ್, ಕಹಿ ಬಂದ್ಬಿಡುತ್ತೆ. ಈ ಹುರಿದಂಥ ಹೆಸರುಬೇಳೆನ ನೀಟಾಗಿ 2ರಿಂದ 3 ಬಾರಿ ತೊಳೆದು ನಂತರ ಬೇಯಕ್ಕಿಡೋಣ. ಕುಕ್ಕರ್ಗೆ ತೊಳೆದಂಥ 1 ಕಪ್ ಹೆಸರುಬೇಳೆಗೆ 3 ಕಪ್ ಅಳತೆಯಲ್ಲಿ ನೀರನ್ನ ಸೇರಿಸಿ 2 ವಿಷಲ್ ಕೂಗ್ಸೋಣ. ಅಷ್ಟರಲ್ಲಿ ರುಬ್ಬೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಕಪ್ ತುರಿದ ತೆಂಗಿನಕಾಯಿ, ಹುರಿದ ಗಸಗಸೆ 2 ಟೇಬಲ್ ಸ್ಪೂನ್, 3 ಏಲಕ್ಕಿ ಮತ್ತು ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೊಂಬರೋಣ.
ಈ ರೀತಿ ನುಣ್ಣಗೆ ರುಬ್ಬಬೇಕು. ಕುಕ್ಕರ್ 2 ವಿಷಲ್ ಕೂಗಿ ಪ್ರೆಷರ್ ಎಲ್ಲ ಹೋಗಿದೆ. ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡೋಣ. ಒಲೆ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನಾವು ತಗೊಂಡಂಥ 1 ಕಪ್ ಬೆಲ್ಲ ಮತ್ತು ಸ್ವಲ್ಪ ನೀರು ಸೇರಿಸಿ ಕಾಯಕ್ಕಿಡೋಣ. ಬೆಲ್ಲ ಕರಗಿದ್ರೆ ಸಾಕು, ಪಾಕ ಬರೋದು ಬೇಡ. ಬೆಲ್ಲ ಎಲ್ಲ ಕರಗಿದೆ. ಈಗ ಒಂದು ಪಾತ್ರೆಗೆ ಬೇಯಿಸಿದ ಹೆಸರು ಬೇಳೆ, ರುಬ್ಬಿದ ತೆಂಗಿನಕಾಯಿ, ಗಸಗಸೆ, ಏಲಕ್ಕಿ ಪೇಸ್ಟ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನಂತರ ಕರಗಿಸಿದ ಬೆಲ್ಲನ ಶೋಧಿಸಿ ಸೇರಿಸೋಣ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಕಪ್ ಹಾಲು ಮತ್ತು 1 ಟೇಬಲ್ ಸ್ಪೂನ್ ಬಾದಾಮ್ ಪೌಡರ್ ಸೇರಿಸೋಣ. ಬಾದಾಮ್ ಪೌಡರ್ ಆಪ್ಷನಲ್ ಫ್ರೆಂಡ್ಸ್, ಹಾಕಿದ್ರೆ ಚೆನ್ನಾಗಿರುತ್ತೆ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಸೇರಿಸಿ ಇದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದೀಲಿ. ಬಾಣಲೆ ಬಿಸಿಯಾಗಿದೆ. 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸೋಣ. ತುಪ್ಪ ಕರಗಿದೆ. ಈಗ ನಾವು ತಗೊಂಡಂಥ 8 ರಿಂದ 10 ಗೋಡಂಬಿ ಸೇರಿಸಿ ಹೊಂಬಣ್ಣ ಬರೋವರೆಗೂ ಫ್ರೈ ಮಾಡೋಣ ಕಡಿಮೆ ಉರಿನಲ್ಲೇ. ಗೋಡಂಬಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ದ್ರಾಕ್ಷಿನೂ ಸೇರಿಸಿ ದ್ರಾಕ್ಷಿ ಉಪ್ಪೋವರೆಗೂ ಫ್ರೈ ಮಾಡಿ ಇದನ್ನ ಪಾಯಸಕ್ಕೆ ಸೇರಿಸಿ ಮಿಕ್ಸ್ ಮಾಡಿದ್ರೆ ರುಚಿಯಾದ ಹೆಸರು ಬೇಳೆ ಪಾಯಸ ಸವಿಯಲು ರೆಡಿ. ಹೆಸರು ಬೇಳೆ ಪಾಯಸ ದೇಹಕ್ಕೆ ತುಂಬಾನೇ ತಂಪು. ಇದು ಮಾಡೋದು ಕೂಡ ತುಂಬಾನೇ ಸುಲಭ. 10 ರಿಂದ 15 ನಿಮಿಷದಲ್ಲಿ ಹೆಸರು ಬೇಳೆ ಪಾಯಸ ಮಾಡಬಹುದು. ಹಬ್ಬಗಳಲ್ಲಿ, ದೇವರ ನೈವೇದ್ಯಕ್ಕೆ ಮತ್ತು ಮನೆಗೆ ಸಡನ್ನಾಗಿ ಗೆಸ್ಟ್ ಬಂದಾಗ ಮಾಡಬಹುದಾದ ಈಸಿ ಮತ್ತು ಟೇಸ್ಟಿ ರೆಸಿಪಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. ಮೊದಲಿಗೆ ಒಂದು ದೊಡ್ಡ ತೆಂಗಿನಕಾಯಿ ತಗೊಂಡು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ. ಅದು ಈ ರೀತಿ 2 ಕಪ್ ಆಗಿದೆ. 1/4 ಕಪ್ಪು ಹಾಲು ತಗೊಂಡಿದ್ದೀನಿ. 1/4 ಕಪ್ ಸಕ್ಕರೆ, ಏಲಕ್ಕಿ ಕಾಯಿನ ಈ ರೀತಿ ಸಕ್ಕರೆ ಜೊತೆ ಹಾಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. 3 ರಿಂದ 4 ಟೇಬಲ್ ಸ್ಪೂನ್ ತುಪ್ಪ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಹಿತ್ತಾಳೆ ಬಾಣಲಿ ತಗೊಂಡಿದ್ದೀನಿ. ಅದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ಅದಕ್ಕೆ 2 ಕಪ್ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ಇದನ್ನ 2 ರಿಂದ 3 ನಿಮಿಷ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ. ಅಂದರೆ ಸ್ವಲ್ಪ ತೆಂಗಿನಕಾಯಿ ಡ್ರೈ ಆಗುತ್ತೆ, ಒಂದು ಘಮ ಬರುತ್ತೆ ಅಲ್ಲಿವರೆಗೂ. ಇದನ್ನ ಯಾವಾಗಲೂ ಲೋ ಫ್ಲೇಮಲ್ಲೇ ಮಾಡಬೇಕು ಫ್ರೆಂಡ್ಸ್. ಈಗ ನಾವು ತಗೊಂಡಂಥ 1/4 ಕಪ್ ಹಾಲು ಸೇರಿಸ್ತಾ ಇದ್ದೀನಿ. ಹಾಲು ಸೇರಿಸೋದ್ರಿಂದ ಕೊಬ್ಬರಿ ಮಿಠಾಯಿ ಸಾಫ್ಟ್ ಆಗಿ ಬರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ 1/4 ಕಪ್ ಅಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ನಂತರ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಫ್ರೆಂಡ್ಸ್, ನಾನಿಲ್ಲಿ ಹಿತ್ತಾಳೆ ಪಾತ್ರೆ ತಗೊಂಡಿದ್ದೀನಿ ಅಂತ ಹೇಳಿದೆ. ಏನಕ್ಕೆ ಅಂದರೆ ಹಿತ್ತಾಳೆ ಪಾತ್ರೆಗಳಲ್ಲಿ ತಾಮ್ರ ಮತ್ತು ಜಿಂಕ್ ಖನಿಜಾಂಶ ಇರುತ್ತೆ. ಹಾಗಾಗಿ ಅದರಲ್ಲಿ ಅಡುಗೆ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ ಇವೆ. ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಇದರಲ್ಲಿರೋ ಜಿಂಕ್ ಇಂದ ನಮ್ಮ ರಕ್ತದಲ್ಲಿ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚುತ್ತೆ. ಹಿತ್ತಾಳೆ ಪಾತ್ರೆ ಬಳಸ್ತಾ ಇದ್ರೆ ನಮ್ಮ ಸ್ಕಿನ್ ಟೆಕ್ಸ್ಚರ್ ಕೂಡ ಇಂಪ್ರೂವ್ ಆಗುತ್ತೆ. ಮತ್ತೆ ಇದು ನಮ್ಮ ಜೀರ್ಣಕ್ರಿಯೆ ಸರಾಗವಾಗಿ ಆಗೋ ಹಾಗೆ ಮಾಡುತ್ತೆ. ಹಿತ್ತಾಳೆ ಪಾತ್ರೆಯಲ್ಲಿ ತಯಾರಾದ ಅಡುಗೆಯಲ್ಲಿ ಸುಮಾರು 95% ಪೌಷ್ಟಿಕಾಂಶ ಹಾಗೆ ಉಳ್ಕೊಳ್ಳುತ್ತೆ. ಆದರೆ ಹಿತ್ತಾಳೆ ಪಾತ್ರೆಗಳಲ್ಲಿ ಅಸಿಡಿಕ್ ಫುಡ್ಸ್ನ ಬೇಯಿಸಬಾರ್ದು, ಅಂದರೆ ಆಮ್ಲೀಯ ಪದಾರ್ಥಗಳನ್ನು. ಹಿತ್ತಾಳೆ ಪಾತ್ರೆ ಬಳಸೋದ್ರಿಂದ ಇಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ಅದಕ್ಕೆ ನಾನು ಹಿತ್ತಾಳೆ ಪಾತ್ರೆಯಲ್ಲಿ ಸ್ವೀಟ್ ಮಾಡ್ತಾ ಇದ್ದೀನಿ. ಇದು ಹಿತ್ತಾಳೆ ಪಾತ್ರೆ ಬಗ್ಗೆ ಒಂದು ಪುಟ್ಟ ಮಾಹಿತಿ ಫ್ರೆಂಡ್ಸ್. ಕೊಬ್ಬರಿ ಮಿಠಾಯಿ ಮಾಡುವಾಗ ಟೋಟಲ್ 10 ರಿಂದ 15 ನಿಮಿಷ ಹುರ್ಕೋತಾ ಇರಬೇಕು. ಸಕ್ಕರೆ ಎಲ್ಲ ಕರಗಿ ಸಕ್ಕರೆ ಮತ್ತು ಕಾಯಿ ಒಂದಾಗುತ್ತೆ. ನೀರೆಲ್ಲ ಇಂಗಿದೆ. ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಪುಡಿ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಕೈಯಲ್ಲಿ ತಗೊಂಡು ಉಂಡೆ ಮಾಡಿದ್ರೆ ಅದು ಕೈಗೆ ಅಂಟಬಾರ್ದು, ಉಂಡೆ ಮಾಡೋದಕ್ಕೆ ಬರಬೇಕು. ಅಷ್ಟಿದ್ರೆ ಸಾಕು, ಅದು ಸರಿಯಾದ ಪಾಕ. ಇಷ್ಟು ಬಂದರೆ ಸಾಕು. ಇದಕ್ಕಿಂತ ಜಾಸ್ತಿ ಹುರ್ಕೋತಾ ಇದ್ರೆ ಪೀಸಸ್ ಬರಲ್ಲ, ಪುಡಿ ಆಗೋಗುತ್ತೆ. ಈ ಹದಕ್ಕಿದ್ರೆ ಸಾಕು. ಈ ಟೈಮ್ನಲ್ಲಿ ನಾವು ಒಂದು ಪ್ಲೇಟ್ಗೆ ತುಪ್ಪ ಸವರ್ಕೊಂಡಾದರೂ ಟ್ರಾನ್ಸ್ಫರ್ ಮಾಡ್ಕೋಬೋದು ಅಥವಾ ಬಟರ್ ಪೇಪರ್ ಮೇಲಾದರೂ ಹಾಕ್ಬೋದು. ನಾನಿಲ್ಲಿ ಬಟರ್ ಪೇಪರ್ ಮೇಲೆ ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ಒಂದು ಸಮಕ್ಕೆ ಸ್ಪ್ರೆಡ್ ಮಾಡಿ ಸ್ವಲ್ಪ ಹಸಿ ಇರಬೇಕಾದ್ರೇ ಸ್ವಲ್ಪ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನಮ್ಗೆ ಯಾವ ರೀತಿ ಪೀಸಸ್ ಬೇಕೋ ಆ ರೀತಿ ಮಾರ್ಕ್ ಮಾಡ್ಕೋತೀನಿ. ಅದು ಸೆಟ್ ಆಗೋಕ್ಕೆ 2 hours ಬಿಡಬೇಕಾಗುತ್ತೆ. 2 ಗಂಟೆಗಳ ನಂತರ ಈ ಥರ ಕಟ್ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ಬಂದಿದೆ. ಈ ಥರ ಈಸಿಯಾಗಿ ಮನೇಲೇ ಕೊಬ್ಬರಿ ಮಿಠಾಯಿ ಮಾಡ್ಕೋಬೋದು.
ನೀವು ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳ್ಬಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವತ್ತಿನ ರೆಸಿಪಿ ಕೇಸರಿ ಬಾತ್. ಬನ್ನಿ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. ಇದಕ್ಕೆ ಅರ್ಧ ಕಪ್ಪಷ್ಟು ಚಿರೋಟಿ ರವೆ, ಅರ್ಧ ಕಪ್ಪಷ್ಟು ಸಕ್ಕರೆ, 3-4 ಟೇಬಲ್ ಸ್ಪೂನ್ ತುಪ್ಪ ತಗೊಂಡಿದ್ದೀನಿ, ಸ್ವಲ್ಪ ದ್ರಾಕ್ಷಿ, ಸ್ವಲ್ಪ ಗೋಡಂಬಿ, 1 ಚಿಟಿಕೆಯಷ್ಟು ಫುಡ್ ಕಲರ್ ತಗೊಂಡಿದ್ದೀನಿ, 2-3 ಲವಂಗ ಮತ್ತು ಏಲಕ್ಕಿ ಪುಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆಗೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಅದಕ್ಕೆ ಗೋಡಂಬಿ ಹಾಕಿ ಕಡಿಮೆ ಉರಿನಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಲೈಟ್ ಬ್ರೌನ್ ಕಲರ್ ಬರೋವರೆಗೂ. ನಂತರ ದ್ರಾಕ್ಷಿನೂ ಸೇರಿಸಿ ಅದು ಸ್ವಲ್ಪ ದಪ್ಪ ಆಗೋವರೆಗೂ ಹುರ್ಕೊಳ್ಳೋಣ. ಈಗ ಫ್ಲೇವರ್ಗೋಸ್ಕರ 2 ಲವಂಗ ಸೇರಿಸಿ ಸ್ವಲ್ಪ ಫ್ರೈ ಮಾಡಿಕೊಂಡು ಎತ್ತಿಟ್ಕೋತಾ ಇದ್ದೀನಿ. ಈಗ ಅದೇ ಬಾಣಲೆಗೆ ಅರ್ಧ ಕಪ್ ಚಿರೋಟಿ ರವೆ ಸೇರಿಸಿ ಹುರಿತಾ ಇದ್ದೀನಿ. 4-5 ನಿಮಿಷದವರೆಗೂ ಕಡಿಮೆ ಉರಿನಲ್ಲೇ ಹುರಿತಾ ಇರಬೇಕು. ಒಂದು ಘಮ ಬರೋವರೆಗೂ ಹುರಿಬೇಕು. ನಂತರ 1 ಕಪ್ ನೀರನ್ನ ಸೇರಿಸ್ತಾ ಇದ್ದೀನಿ ಬಾಣಲೆಗೆ. ಈಗ ನೀರು ಬಿಸಿಯಾಗಿದೆ. ನಾವು ಹುರಿದಿಟ್ಕೊಂಡಂಥ ರವೆನ ಸೇರಿಸ್ತಾ ಇದ್ದೀನಿ. ಗಂಟಿಲ್ಲದೆ ಇರೋ ಥರ ಮಿಕ್ಸ್ ಮಾಡಬೇಕು. ರವೆ ನೀರಲ್ಲಿ ಬೆಂದ ಮೇಲೆ ಸಕ್ಕರೆ ಸೇರಿಸ್ಬೇಕು ಫ್ರೆಂಡ್ಸ್. ಸಕ್ಕರೆ ಎಲ್ಲ ಕರಗಿದೆ. ಈಗ 1 ಪಿಂಚಷ್ಟು ಫುಡ್ ಕಲರ್ನ ಸೇರಿಸ್ತಾ ಇದ್ದೀನಿ. ನಂತರ ಏಲಕ್ಕಿ ಪುಡಿ ಮತ್ತು 1 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನೂ ಸೇರಿಸ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ತುಪ್ಪದಲ್ಲಿ ಹುರಿದಿಟ್ಟಿರುವಂಥ ದ್ರಾಕ್ಷಿ ಗೋಡಂಬಿನ ಸೇರಿಸ್ತಾ ಇದ್ದೀನಿ. ಈ ಥರ ಮಿಕ್ಸ್ ಮಾಡಿ ಸರ್ವ್ ಮಾಡ್ಕೋಬೋದು ಫ್ರೆಂಡ್ಸ್. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ. ಇವತ್ತಿನ ರೆಸಿಪಿ ಸಜ್ಜಿಗೆ. ಬನ್ನಿ ಇಂಗ್ರೀಡಿಯೆಂಟ್ಸ್ನ ನೋಟ್ ಮಾಡ್ಕೊಳ್ಳೋಣ. ಚಿರೋಟಿ ರವೆ ಅರ್ಧ ಕಪ್, ಸಕ್ಕರೆ ಅರ್ಧ ಕಪ್, ತುಪ್ಪ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಇದೆ, ಗೋಡಂಬಿ ಮತ್ತು ದ್ರಾಕ್ಷಿ ಸ್ವಲ್ಪ, ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ, ಇದನ್ನು ಅರ್ಧ ಮಾತ್ರ ಉಪಯೋಗಿಸ್ತಾ ಇದ್ದೀನಿ, ಹಾಲು 1 ಕಪ್, ಏಲಕ್ಕಿ ಪುಡಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಒಲೆ ಮೇಲೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2-3 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ಈಗ ಗೋಡಂಬಿ ಸೇರಿಸಿ 30 ಸೆಕೆಂಡ್ಸ್ ಅಷ್ಟು ಫ್ರೈ ಮಾಡೋಣ. ನಂತರ ದ್ರಾಕ್ಷಿ ಸೇರಿಸ್ತಾ ಇದ್ದೀನಿ. ದ್ರಾಕ್ಷಿ ಸ್ವಲ್ಪ ಉಬ್ಬಬೇಕು, ಅಲ್ಲಿವರೆಗೂ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಇದು ಪೂರ್ತಿ ಕಡಿಮೆ ಉರಿನಲ್ಲೇ ಮಾಡಬೇಕು ಫ್ರೆಂಡ್ಸ್. ಈಗ ಅದೇ ತುಪ್ಪಕ್ಕೆ ಅರ್ಧ ಕಪ್ ಚಿರೋಟಿ ರವೆ ಸೇರಿಸ್ತಾ ಇದ್ದೀನಿ. ಇದು ಕೂಡ ಕಡಿಮೆ ಉರಿನಲ್ಲೇ 4-5 ನಿಮಿಷದವರೆಗೂ ಹುರಿಬೇಕು. ಒಂದು ಘಮ ಬರುತ್ತೆ, ಅಲ್ಲಿವರೆಗೂ ರವೆನ ತುಪ್ಪದಲ್ಲಿ ಕಡಿಮೆ ಉರಿನಲ್ಲೇ ಹುರಿತಾ ಇರಬೇಕು ಫ್ರೆಂಡ್ಸ್. ಈಗ 1 ಕಪ್ ಹಾಲು ಮತ್ತು ಅರ್ಧ ಕಪ್ ನೀರು ಸೇರಿಸಿ ಗಂಟಿಲ್ದೇ ಇರೋ ಥರ ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ. ಹಾಲು ಮತ್ತು ನೀರು ಚೆನ್ನಾಗಿ ಅಬ್ಸಾರ್ಬ್ ಆಗಿದೆ. ಈಗ ಅರ್ಧ ಬಾಳೆಹಣ್ಣು ಸೇರಿಸ್ತಾ ಇದ್ದೀನಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು. ಬಾಳೆಹಣ್ಣನ್ನು ಮುಂಚೆನೇ ಕಟ್ ಮಾಡಿ ಇಟ್ಕೊಂಡಿದ್ರೆ ಕಪ್ಪಾಗ್ಬಿಡುತ್ತೆ. ಸಜ್ಜಿಗೆಗೆ ಸೇರಿಸುವಾಗ ಕಟ್ ಮಾಡ್ಕೊಳ್ಳಿ. ಈಗ ಸಕ್ಕರೆ ಸೇರಿಸ್ತಾ ಇದ್ದೀನಿ. ರವೆ ಎಲ್ಲ ಬೆಂದ ಮೇಲೇ ಸಕ್ಕರೆ ಸೇರಿಸ್ಬೇಕು ಫ್ರೆಂಡ್ಸ್. ಈಗ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಮತ್ತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ. ತುಪ್ಪನ ಆಗಾಗ ನೋಡ್ಕೊಂಡು ಹಾಕೋಬೇಕು. ಕಡಿಮೆ ಉರಿನಲ್ಲೇ ಇದೆ. ರವೆ ಚೆನ್ನಾಗಿ ಬೆಂದಿದೆ, ಸಕ್ಕರೆ ಎಲ್ಲ ಕರಗಿದೆ. ಈಗ ಏಲಕ್ಕಿ ಪುಡಿ ಮತ್ತು ಹುರಿದ ದ್ರಾಕ್ಷಿ ಗೋಡಂಬಿ ಸೇರಿಸಿ ಮಿಕ್ಸ್ ಮಾಡಿದ್ರೆ ಸಜ್ಜಿಗೆ ರೆಡಿ. ಹಬ್ಬಗಳಲ್ಲಿ ದೇವರ ನೈವೇದ್ಯಕ್ಕೆ 10 ನಿಮಿಷದಲ್ಲೇ ತಯಾರು ಮಾಡ್ಕೋಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.